ರೈತರ ಸಂಪೂರ್ಣ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಳ್ಳಿಖೇಡ್ ಬಿದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ರೈತ ಸಂಘದಿಂದ ಮನವಿ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವುದು, ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ ರೈತರ ಪ್ರತಿ ಎಕರೆಗೆ ₹50,000 ಪರಿಹಾರ ನೀಡುವುದು ಒಳಗೊಂಡಂತೆ ಬಂದ್ ಬಿದ್ದಿರುವ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ನನ್ನೂರೆ ಅವರ ನೇತೃತ್ವದಲ್ಲಿ ತಾಲೂಕಿನ ಹಳ್ಳಿಖೇಡ್ ಬಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಸೋಮವಾರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಸಹ ಹಾಜರಿದ್ದರು. ಈ ವೇಳೆ ರೈತ ಸಂಘದ ಪ್ರಮುಖರಾದ ಕರ್ಬಸಪ್ಪ ಹುಡ್ಗಿ, ಗುರುಲಿಂಗಪ್ಪ ಮೇಲ್ದೊಡ್ಡಿ, ರಾಮರಾವ್ ಕೆರೂರೆ, ಕಾಶಪ್ಪ ಹುಡ್ಗಿ ಸೇರಿದಂತೆ ಇನ್ನೂ ಅನೇಕರು ಹಾಜರಿದ್ದರು. ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಸಾಹೇಬರು ನಮ್ಮ ಮಧ್ಯದಲ್ಲಿದ್ದಾರೆ. ಬೀದರ್ ಜಿಲ್ಲೆ ಅನೇಕ ಜನರ ಸಮಸ್ಯೆಗಳು ರೈತರು ಭಾಳ ಕಂಗಾಲಾಗ್ಯಾರ ಸರ್. ನಾವು ಇವತ್ತು ಮನವಿ ಕೊಡೋಕೆ ಬಂದೆವು. ಕಾರಣ ಯಾಕಪ್ಪ ಅಂದ್ರೆ ಮೊನ್ನೆ ಒಂದು 3-4 ದಿವಸ ಕೆಳಗೆ, ಒಂದು 4-6 ದಿವಸ ಕೆಳಗೆ ಏನಪ್ಪ ಅಂದ್ರೆ ರಾಜ್ಯ ಮುಖ್ಯಮಂತ್ರಿಗಳು ಬಂದರು. ಅವರಿಗೂ ನಾವು ಮನವಿ ಕೊಟ್ಟಿವಿ. ಕಾಟಾಚಾರಕ್ಕಾಗಿ ನಾವು ಮನವಿ ತೊಗೊಂಡ್ರ, ಆದರೆ ಯಾವುದೂ ಆಶ್ವಾಸನೆ ಆಗಿಲ್ಲ, ಈಡೇರಿಲ್ಲ. ನಾವಾದರೂ ಈ ಧ್ವನಿ ಎತ್ತಬೇಕು. ಧ್ವನಿ ಎತ್ತಬೇಕು. ನಾವು ಬೀದರ್ ಜಿಲ್ಲೆ ರೈತರ ಸಮಸ್ಯೆಗಳು ಪೂರೈಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೆವು. ಮುಖ್ಯವಾಗಿ ಏನಪ್ಪ ಅಂತಂದ್ರೆ ರೈತರ ಬೆಳೆ ಸಾಲ ಮನ್ನಾ ಆಗಬೇಕು. ಈವರೆಗೆ ರೈತ ಏನಪ್ಪ ಅಂದ್ರೆ 90% ಬಿತ್ತನೆ ಆಗಿದ್ದು, ಆದರೆ 20% ಅಷ್ಟೇ ಬಿತ್ತನೆ ಆಗಿಲ್ಲ. ಮಳೆ ಇಲ್ಲ, ಮಳೆ ಕೊರದಿಲ್ಲ, ಮೋಡ ಬಿತ್ತನೆ ಆಗಬೇಕು. ಯಾವುದೇ ನೀರಾವರಿ ಸೌಲಭ್ಯಗಳು ಇಲ್ಲ ಸರ್ ನಮ್ಮಲ್ಲಿ. ರೈತ ತಾನೇ ಏನಪ್ಪ ಅಂದ್ರೆ ಬೋರ್ವೆಲ್ಲು ಮತ್ತು ಓಪನ್ವೆಲ್ ತೋಡ್ಕೊಂಡು ಬಂದು ನೀರಾವರಿ ಮಾಡ್ತಾನೆ. ಅದು ನೀರಿಲ್ಲ, ಮೋಡ ಬಿತ್ತನೆ ಆಗಬೇಕು, ದನ ಕರುಗಳಿಗೆ ನೀರಾಗಬೇಕು. ನೀರಾಗಿರಪ್ಪ ಅಂತಂದ್ರೆ ರೈತರ ಸಾಲ ಮನ್ನಾ ಆಗಬೇಕು. ಬೆಳೆ ನಷ್ಟ ಪ್ರತಿ ಎಕರೆಗೆ ಏನಪ್ಪ ಅಂದ್ರೆ 50,000 ಕೊಡ್ಬೇಕಂತ ನಾವು ಮನೆಯನ್ನು ಸರ್ ತಾವು ಮನೆ ಅಂತ ಮಾಡ್ಕೊಳ್ತೇವೆ. ಬೀದರ್ ಜಿಲ್ಲೆ ಜೀವನಾಡಿಯನ್ನ BSC ಕಾರ್ಖಾನೆ ನಮ್ಮ ಶಾಸಕರು ಸಹಿತ ವಿಧಾನಸಭೆಯಲ್ಲಿ ಸಾಕಷ್ಟು ಧ್ವನಿ ಇರ್ತಾರೆ. ತಾವು ಕೂಡ ಏನಪ್ಪ ಇದನ್ನು ಈ ಜೀವನಾಡಿ ಪುನಶ್ಚೇತನ ಮಾಡಬೇಕು.